ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದೇ ಮ್ಯಾನಿಫೆಸ್ಟೇಷನ್. ಅಂದರೆ ನಮ್ಮ ಆಸೆಗಳಾಗಿರ್ಬೋದು, ಕನಸಾಗಿರ್ಬೋದು, ನಮ್ಮ ಬಯಕೆಗಳಾಗಿರ್ಬೋದು, ಅವೆಲ್ಲವನ್ನು ಪಡ್ಕೊಳ್ಳೋದೇ ಮ್ಯಾನಿಫೆಸ್ಟೇಷನ್. ನಮ್ಮದೇ ಆದಂತಹ ನಮ್ಮ ಥಾಟ್ಸ್, ನಮ್ಮ ಎಮೋಷನ್ ಆಗಿರ್ಬೋದು, ನಮ್ಮ ಬಿಲೀಫ್ ಫೋಕಸ್ ಮಾಡ್ತಾ, ನಮ್ಮ ಆಸೆಗಳತ್ತ ಫೋಕಸ್ ಮಾಡ್ತಾ ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಆ್ಯಕ್ಷನ್ ರೂಪದಲ್ಲಿ ಕೈಗೊಂಡಾಗ ನಮ್ಮ ಆಸೆಗಳು ಬೇಗ ಮ್ಯಾನಿಫೆಸ್ಟ್ ಆಗ್ತವೆ ಅಂತ ಹೇಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ಐ ಆಮ್ ಅ ಸರ್ಟಿಫೈಡ್ ಹೀಲರ್ ಮತ್ತು ಮ್ಯಾನಿಫೆಸ್ಟೇಷನ್ ಕೋಚ್. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಅದೇನಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನ್. ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದೇ ಮ್ಯಾನಿಫೆಸ್ಟೇಷನ್. ಅಂದರೆ ನಮ್ಮ ಆಸೆಗಳಾಗಿರ್ಬೋದು, ಕನಸಾಗಿರ್ಬೋದು, ನಮ್ಮ ಬಯಕೆಗಳಾಗಿರ್ಬೋದು, ಅವೆಲ್ಲವನ್ನು ಪಡ್ಕೊಳ್ಳೋದೇ ಮ್ಯಾನಿಫೆಸ್ಟೇಷನ್. ಇದರಲ್ಲಿ ನಮ್ಮದೇ ಆದಂತಹ ನಮ್ಮ ಥಾಟ್ಸ್, ನಮ್ಮ ಎಮೋಷನ್ ಆಗಿರ್ಬೋದು, ನಮ್ಮ ಬಿಲೀಫ್, ಇದನ್ನು ಫೋಕಸ್ ಮಾಡ್ತಾ, ನಮ್ಮ ಆಸೆಗಳತ್ತ ಫೋಕಸ್ ಮಾಡ್ತಾ ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಆ್ಯಕ್ಷನ್ ರೂಪದಲ್ಲಿ ಕೈಗೊಂಡಾಗ ನಮ್ಮ ಆಸೆಗಳು ಬೇಗ ಮ್ಯಾನಿಫೆಸ್ಟ್ ಆಗ್ತವೆ ಅಂತ ಹೇಳ್ತೀನಿ. ಇದರಲ್ಲಿ ಕೆಲವು ಟೆಕ್ನಿಕ್ಸ್ಗಳು ಕೂಡ ಇದ್ದಾವೆ, ಅಂದರೆ ಕೆಲವು ಪ್ರಕ್ರಿಯೆಗಳು ಕೂಡ ಇದ್ದಾವೆ. ಇದನ್ನು ನಾವು ಕನ್ಸಿಸ್ಟೆಂಟಾಗಿ ಮಾಡ್ತಾ, ನಮ್ಮ ಎಫರ್ಟ್ ಹಾಕ್ತಾ ಇದ್ದಾಗ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ. ಅಂದರೆ ನಾವು ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಆದಾಗ, ನಾವು ಒಂದು ಬ್ರಹ್ಮಾಂಡದ ಶಕ್ತಿ ಜೊತೆ ಕನೆಕ್ಟ್ ಆದಾಗ ನಮ್ಮ ಆಸೆಗಳು ಎಲ್ಲವೂ ಈಡೇರ್ತಾ ಹೋಗ್ತವೆ. ಈ ಒಂದು ಆಸೆಗಳನ್ನ, ಬಯಕೆಗಳನ್ನ ಪಡೆದುಕೊಳ್ಳೋದು ಒಂದು ಕಡೆ ಆದರೆ, ನಾವು ದಿನನಿತ್ಯವೂ ಬೇಡವಾದದ್ದನ್ನು ಅಟ್ರ್ಯಾಕ್ಟ್ ಮಾಡೋದು ಜಾಸ್ತಿ ಆಗಿರುತ್ತೆ. ನಾವು ದಿನನಿತ್ಯದಲ್ಲಿ ಯಾವಾಗಲೂ ಒಂದು ನೆಗೆಟಿವ್ ಆಲೋಚನೆಯಿಂದ ನಮಗೆ ಅದು ಬೇಡ, ಇದು ಬೇಡ ಅಂತ ಯಾವಾಗಲೂ ಒಂದು ನೆಗೆಟಿವಿಟಿಗೆ ಫೋಕಸ್ ಮಾಡ್ತಾ ಇತ್ತು ಅಂದರೆ ಡೈಲಿ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕಂಡಾಗ ನಾವು ನಮ್ಮ ಲೈಫಲ್ಲಿ ಇದಾಗಬಾರ್ದಿತ್ತು, ನನಗೆ ಈ ಸಮಸ್ಯೆ ಬರಬಾರ್ದಿತ್ತು, ನನ್ನ ಲೈಫ್ ಹೀಗಾಗಬಾರ್ದಿತ್ತು ಅಂತ ಯಾವಾಗಲೂ ಸದಾ ನೆಗೆಟಿವಿಟಿಗಾಗಿ ಯೋಚನೆ ಮಾಡೋದ್ರಿಂದ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ಮತ್ತು ಸಾಕಷ್ಟು ಒಂದು ನೆಗೆಟಿವ್ ಅಂಶವನ್ನು ಬೇಗ ನಾವು ಮನುಷ್ಯರಾಗಿರೋದ್ರಿಂದ ಬೇಗ ಒಂದು ನೆಗೆಟಿವ್ ಅಂಶವನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ನಮ್ಮ ಜೀವನದಲ್ಲಿ. ಸೊ ಯಾವಾಗಲೂ ಒಂದು ನೆಗೆಟಿವ್ ಅಂಶವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕಿಂತ ಪಾಸಿಟಿವ್ ಎಡೆಗೆ ಹೋದೆ ನಾವು ಯೂನಿವರ್ಸಲ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ನಮ್ಮ ಒಂದು ಆರೋಗ್ಯ ಸಮಸ್ಯೆ ಏನಿದೆ, ಇವತ್ತು ನಾವೇನು ಅನುಭವಿಸ್ತೀವಿ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ಎಷ್ಟೋ ವರ್ಷದಿಂದ ಬ್ಲಾಕ್ ಆಗಿರುವಂತಹ ನಮ್ಮ ಎಮೋಷನ್ಗಳು ಅನಾರೋಗ್ಯ ರೂಪದಲ್ಲಿ ಹೊರಬರ್ತಿರುತ್ತೆ. ಅಂದರೆ ಒಂದು ಎಷ್ಟೋ ವರ್ಷದ ಹಿಂದೆ ನಡೆದಿರೋ ಒಂದು ಘಟನೆಗಳು ನಮ್ಮನ್ನು ಈಗಲೂ ಕೇಳಿದರೂ ಕೂಡ ಅದನ್ನು ಒಂದು ಅಷ್ಟೇ ರೋಷದಲ್ಲಿ, ದ್ವೇಷದಲ್ಲಿ ವ್ಯಕ್ತಪಡಿಸ್ತಾ ಇರ್ತೀವಿ. ಯಾರೋ ಒಬ್ಬ ವ್ಯಕ್ತಿ ಮೋಸ ಮಾಡಿರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಅನ್ಯಾಯ ಮಾಡಿದರೆ ಆ ವ್ಯಕ್ತಿ ಮೇಲೆ 10 ವರ್ಷ ಆದ್ರೂ ಕೂಡ ಅಷ್ಟೇ ಸಿಟ್ಟಿನಿಂದ ನಾವು ವ್ಯಕ್ತಪಡಿಸ್ತಿರ್ತೀವಿ. ಈ ಒಂದು ಎಮೋಷನ್ನ ನಾವು ರಿಲೀಸ್ ಮಾಡದೆ, ಆ ಬ್ಲಾಕ್ ಮಾಡ್ಕೊಂಡು ನಮ್ಮ ಎಮೋಷನ್ನ ನಾವು ಗಾರ್ಬೇಜ್ ಥರ ಡಂಪ್ ಮಾಡ್ಕೊಂಡಿರ್ತೀವಿ ನಮ್ಮ ಮನಸ್ಸಲ್ಲಿ. ಸೊ ಇದನ್ನು ರಿಲೀಸ್ ಮಾಡಿದಾಗ, ನಾವು ಒಂದು ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಆದಾಗ ಬ್ರಹ್ಮಾಂಡದ ಶಕ್ತಿಯ ಉಪಯೋಗಿಸ್ಕೊಂಡು ನಾವು ಬೇಗನೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಯಾವೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದು ನಮ್ಮ ಲೈಫಲ್ಲಿ ಅಂತ ಕೇಳೋದಾದರೆ, ಒಂದು ಹೆಲ್ತ್, ನಮ್ಮ ಆರೋಗ್ಯನ ಮ್ಯಾನಿಫೆಸ್ಟ್ ಮಾಡ್ಬೋದು. ಮತ್ತು ಹಣಕಾಸಿನ ವಿಚಾರ, ಮನಿನೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಮತ್ತು ರಿಲೇಷನ್ಶಿಪ್ ಮತ್ತು ಸಕ್ಸಸ್ ಅಂದರೆ ಕರಿಯರ್ನ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಈ ನಾಲ್ಕು ದಿಕ್ಕುಗಳ ಥರ ನಮ್ಮ ಲೈಫಲ್ಲಿ. ಸೊ ಈ ಒಂದು 4ನ ಹಣದ ಒಂದು ಕೊರತೆ ಆಗಿರ್ಬೋದು, ಒಂದು ಹೆಲ್ತ್ ಅನಾರೋಗ್ಯದಿಂದ ಬಳಲ್ತಿದ್ರೆ ನಮ್ಮ ಒಂದು ಎಮೋಷನ್ಸ್ನ ರಿಲೀಸ್ ಮಾಡಿ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ಆರೋಗ್ಯ ವಿಷಯನ. ಮತ್ತು ಹಣದ ಸಂಬಂಧಪಟ್ಟಂಥ ಒಂದು ಬ್ಲಾಕೇಜಸ್ ಇದ್ದಾಗ, ಹಣದ ಕೊರತೆ ಇದ್ದಾಗ ಇದನ್ನು ಕೂಡ ನಾವು ಈಸಿಲಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಆ ಬ್ಲಾಕೇಜಸ್ನ ರಿಮೂವ್ ಮಾಡೋ ಮೂಲಕ. ಮತ್ತು ಈ ರಿಲೇಷನ್ಶಿಪ್ ಅಂದರೆ ಎಷ್ಟೋ ಜನ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಈ ರಿಲೇಷನ್ಶಿಪ್ಪನ್ನು ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಮತ್ತು ನಮ್ಮ ಕರಿಯರನ್ನು ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ನಾವು ಯಾವಾಗ ನಮ್ಮ ಒಂದು ಗಾರ್ಬೇಜ್ನ ರಿಲೀಸ್ ಮಾಡಿದಾಗ. ಇವತ್ತು ನಮ್ಮ ಲೈಫಲ್ಲಿ ನಾವು ಏನು ಇದೀವೋ ನಾವು ಅಟ್ರ್ಯಾಕ್ಟ್ ಮಾಡಿರೋದೇ ನಮ್ಮ ಲೈಫ್ನ. ಅಂದರೆ ನಾವು ಏನು ಅಟ್ರ್ಯಾಕ್ಟ್ ಮಾಡಿದ್ದೀವೋ ಅದನ್ನೇ ನಾವು ರಿಸೀವ್ ಮಾಡ್ತಾ ಹೋಗ್ತೀವಿ. ಒಂದು ರೇಡಿಯೋ ಫ್ರೀಕ್ವೆನ್ಸಿ ಚಾನೆಲ್ ಥರ ನಮ್ಮ ಜೀವನ. ನಾವು ಯಾವುದಕ್ಕೆ ಟ್ಯೂನ್ ಆಗ್ತೀವಿ ಆ ಚಾನೆಲ್ನ ನಾವು ರಿಸೀವ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಪಾಸಿಟಿವ್ ಎನರ್ಜಿಗೆ ತಗೊಂಡು ಹೋದಾಗ ನಾವು ಏನನ್ನು ಬೇಕಾದರೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಈ ಮ್ಯಾನಿಫೆಸ್ಟೇಷನಿಂದ ಉಪಯೋಗ ಏನು ಅಂತ ಕೇಳೋದಾದರೆ, ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಮ್ಮ ಒಂದು ದಾರಿ ಸುಗಮವಾಗಿ ಸಾಗುತ್ತೆ.
ಅಂದರೆ ಉದಾಹರಣೆಗೆ ನಾವು ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ನಮಗೆ ಮೋಟಿವೇಶನ್ ಸಿಗ್ತಾ ಇರಲ್ಲ, ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಯಾವುದೇ ಒಂದು ಇಂಟ್ರೆಸ್ಟ್ ಬರ್ತಾ ಇರಲ್ಲ. ಆದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಕೊರಗಿರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದರೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಇದರಲ್ಲಿ ಕೆಲವು ಟೆಕ್ನಿಕ್ಸ್ಗಳು ಬರ್ತವೆ, ಪ್ರಕ್ರಿಯೆಗಳನ್ನ ನಾವು ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಿ ನಮಗೆ ಒಂದು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ದಟ್ ತರಕಾರಿಗಳನ್ನ ತಿನ್ನಬೇಕು ಅನ್ಸೋದು, ಹಣ್ಣನ್ನು ತಿನ್ನಬೇಕು ಅನ್ಸೋದು, ಈ ಥರ ಒಂದು ವರ್ಕೌಟ್ ಮಾಡಬೇಕು ಅಂತ ನಮ್ಮಲ್ಲೇ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಆಗಿ ನಮಗೆ ಮೋಟಿವೇಶನ್ ಬರುವಂತೆ ಮಾಡುತ್ತದೆ. ಹಾಗಾಗಿ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನೂ ಕೂಡ ತುಂಬ ಸುಲಭವಾಗಿ ಸರಾಗವಾಗಿ ಸಾಗುವಂತೆ ಮಾಡುತ್ತದೆ. ಹಾಗಾಗಿ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ನಮ್ಮ ಒಂದು ದಾರಿನ ಸುಲಭವಾಗಿ ಮಾಡೋದೇ ಮ್ಯಾನಿಫೆಸ್ಟೇಷನ್. ಇದು ಒಂಥರ ದಿಕ್ಸೂಜಿ ಅಂತಲೇ ಹೇಳ್ಬೋದು. ಈ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಎಷ್ಟು ಸೇಫ್ ಅಂತ ಕೇಳೋದಾದರೆ, ಇದು 100% ಸೇಫ್. ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಪಾಸಿಟಿವ್ ಎನರ್ಜಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಯಾವ ಒಂದು ತೊಂದರೆಯೂ ಆಗ್ದಂಗೆ 100% ಸೇಫ್ ಆಗಿ ನಾವು ಎಲ್ಲ ಟೆಕ್ನಿಕ್ಸ್ಗಳ್ನು, ಎಲ್ಲ ಹೀಲಿಂಗ್ಗಳ್ನು ನಾವು ಸೆಲ್ಫ್ ಹೀಲ್ ಆಗಿ ಮಾಡ್ಕೊಳ್ಬೋದು. ಇನ್ನು ಹೀಲಿಂಗ್ ವಿಚಾರಕ್ಕೆ ಬಂದರೆ, ನಮ್ಮ ಒಂದು ಎಮೋಷನ್ಸ್ನ ಬ್ಲಾಕ್ ಆಗಿರುತ್ತಲ್ಲ, ಆ ರಿಲೀಸ್ ಮಾಡಲಿಕ್ಕೆ ಹೀಲಿಂಗ್ ವಿಚಾರ ಬಂದರೆ ಮೊದಲಿಗೆ ಬರೋದೇ ಸೆಲ್ಫ್ ಲವ್. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಜನನ ನಾವು ಬೇರೆಯವ್ರನ್ನ ಫಸ್ಟ್ ಪ್ರೀತಿಸ್ತೀವಿ, ಬೇರೆಯವ್ರನ್ನ ಇಷ್ಟಪಡ್ತೀವಿ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡ್ತೀವಿ. ಆದರೆ ನಮ್ಮನ್ನು ನಾವು ಯಾವತ್ತೂ ಪ್ರೀತಿಸಿರಲ್ಲ, ನಮಗೆ ನಾವು ಯಾವತ್ತೂ ಐ ಲವ್ ಯು ಅಂತ ಹೇಳಿರಲ್ಲ. ಹಾಗಾಗಿ ಮೊದಲಿಗೆ ನಮ್ಮನ್ನು ನಾವು ಇಷ್ಟಪಡಬೇಕು. ಎಷ್ಟು ದಿನ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನಾವು ಮಾತಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದಾಗ ನಮಗೆ ಒಂದು ಭಯ ಇರುತ್ತೆ ಅಥವಾ ಏನೋ ಒಂದು ಮುಜುಗರ ಉಂಟಾಗುತ್ತೆ. ಹಾಗಾಗಿ ಮೊದಲಿಗೆ ನಮ್ಮನ್ನು ನಾವು, ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು. 24 ಅವರು ದುಡಿಯೋ ನಮ್ಮ ದೇಹ ಒಂದೊಂದು ಅಣುವು ಕೂಡ ನಮಗಾಗಿ ಶ್ರಮ ಪಡ್ತಾ ಇರುತ್ತೆ. ಹಾಗಾಗಿ ಎಲ್ಲ ಎಮೋಷನ್ನು ನಮ್ಮ ದೇಹದಲ್ಲಿ ಅಂಗಾಂಗದಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಅದನ್ನು ರಿಲೀಸ್ ಮಾಡೋ ಮೂಲಕ, ಸೆಲ್ಫ್ ಲವ್ ಮಾಡೋ ಮೂಲಕ ಬೇಗನೆ ನಾವು ಹೀಲ್ ಆಗ್ಬೋದು. ಎರಡನೇದು ಬಂದರೆ ಗ್ರ್ಯಾಟಿಟ್ಯೂಡ್. ಎಷ್ಟು ಧನ್ಯತಾ ಮನೋಭಾವದೊಂದಿಗೆ ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತೀವಿ, ಅದು ಬೇಗ ಹೀಲ್ ಆಗ್ತೀವಿ. ಅಂದರೆ ನಮಗೆ ನಮ್ಮ ಜೀವನದಲ್ಲಿ ಯಾವುದು ಇಲ್ದಲೇ ಇರೋ ಕಡೆ ನಾವು ಯಾವಾಗಲೂ ಫೋಕಸ್ ಮಾಡ್ತೀವಿ, ಇರೋದು ಕಡೆ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಧನ್ಯತಾ ಮನೋಭಾವದಿಂದ ಇದ್ದು ದಿನನಿತ್ಯ ಒಂದು ಥ್ಯಾಂಕ್ ಯು ಹೇಳೋದ್ರಿಂದ, ಅಂದರೆ ಕನಿಷ್ಠ 40ರಿಂದ 50 ಬಾರಿ ಥ್ಯಾಂಕ್ ಯು ಹೇಳೋದ್ರಿಂದ ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ. ಅದನ್ನು ನಾವು ನೋಡ್ಬೋದು. ಥ್ಯಾಂಕ್ ಯು ನಮ್ಮ ಹತ್ರ ಇರೋ ವಸ್ತುಗಳಿಗಾಗಲಿ, ವ್ಯಕ್ತಿಗಳಿಗಾಗಲಿ, ನಮ್ಮ ದೇಹಕ್ಕಾಗಲಿ, ನಮ್ಮ ಮನಸ್ಸಿಗಾಗಲಿ, ನಮ್ಮ ಆತ್ಮಕ್ಕಾಗಲಿ, ನಮ್ಮ ಜೊತೆಯಲ್ಲಿರೋರಿಗಾಗಲಿ ಪ್ರತಿನಿತ್ಯವೂ ಎಲ್ಲದಕ್ಕೂ ಥ್ಯಾಂಕ್ ಯು ಅರ್ಪಿಸ್ಬೇಕು. ಥ್ಯಾಂಕ್ ಯು ಹೇಳೋದ್ರಿಂದ ಅರ್ಧ ನಮ್ಮ ಒಂದು ಸಮಸ್ಯೆ ಬಗೆಹರಿಯುತ್ತೆ ಆ್ಯಂಡ್ ಅರ್ಧ ನಮ್ಮ ಒಂದು ಆರೋಗ್ಯದ ಸಮಸ್ಯೆ ಕೂಡ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮೂರನೇದು ಬಂದು ಪವರ್ಫುಲ್ ಪ್ರೇಯರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಆ ಪವರ್ಫುಲ್ ಪ್ರೇಯರ್ ಯಾವುದಪ್ಪ ಅಂದರೆ ಅದು ಓಪನೋ ಪ್ರೇಯರ್. ಇದು ಕೂಡ ಒಂದು ಹೀಲಿಂಗ್ ಪ್ರೇಯರ್. ಈ ಓಪನೋ ಪ್ರೇಯರ್ ಬಂದು ಒಂದು ಹವಾಯನ್ ಪ್ರೇಯರ್ ಆಗಿರುತ್ತೆ. ಇದನ್ನು ಹವಾಯನ್ ಡಾಕ್ಟರ್ ಹ್ಯೂಲೇನ್ ಅವರು ಸೈಕೋ ಕ್ರಿಮಿನಲ್ಸ್ನ ಕ್ಯೂರ್ ಮಾಡಲಿಕ್ಕೆ ಬಳಸಿದಂತಹ ಒಂದು ಪ್ರೇಯರ್. ಏನು ಹವಾಯಲ್ಲಿ ಸೈಕೋ ಕ್ರಿಮಿನಲ್ಸ್ ಇರ್ತಾರೆ, ಅವರನ್ನು ಕ್ಯೂರ್ ಮಾಡೋದಕ್ಕೆ ಯಾವ ಒಂದು ಡಾಕ್ಟರ್ಸ್ ಹೋಗ್ತಾರಲ್ಲ, ಬಿಕಾಸ್ ಅಷ್ಟು ಒಂದು ಭಯಾನಕ ಕೃತ್ಯ ಮಾಡಿರ್ತಾರೆ ಸಮಾಜದಲ್ಲಿ. ಅಂಥ ಒಂದು ಸೈಕೋ ಕ್ರಿಮಿನಲ್ಸ್ನ ಯಾವ ಡಾಕ್ಟರ್ ಹೋಗದೇ ಇರೋವಂಥ ಸಂದರ್ಭದಲ್ಲಿ ಹ್ಯೂಲೇನ್ ಅವರು ಹೋಗಿ ಅವರನ್ನು ಕ್ಯೂರ್ ಮಾಡ್ತಾರೆ. ಅಂದರೆ ಈ ಪ್ರೇಯರ್ನ ಬಳಸಿ ದೂರದಲ್ಲೇ ಇದ್ಕೊಂಡು ಅವರ ರಿಪೋರ್ಟನ್ನು ನೋಡಿ ಈ ಪ್ರೇಯರ್ನ ಹೇಳ್ತಾ 2 ವರ್ಷದಲ್ಲಿ ಸಂಪೂರ್ಣವಾಗಿ ಆ ಸೈಕೋ ಕ್ರಿಮಿನಲ್ಸ್ನ ಕ್ಯೂರ್ ಮಾಡುವಂತೆ ಮಾಡ್ತಾರೆ. ಅಷ್ಟು ಒಂದು ಪವರ್ಫುಲ್ ಆದ ಪ್ರೇಯರ್. ಈ ಪ್ರೇಯರ್ನ ದಿನನಿತ್ಯ ಇದಕ್ಕೆ ಯಾವ ಒಂದು ಟೈಮ್ ಲಿಮಿಟ್ಸ್ ಇಲ್ಲ, ಏನೂ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಯಾವಾಗ ಬೇಕಾದರೂ ಆವಾಗ ಮಾಡ್ಬೋದು ಈ ಓಪನೋ ಪ್ರೇಯರ್. ಅಂದರೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಜನಕ್ಕೆ ಕ್ಷಮಿಸಬೇಕಾಗಿರುತ್ತೆ, ಎಷ್ಟೋ ಜನಕ್ಕೆ ಥ್ಯಾಂಕ್ ಯು ಹೇಳಬೇಕಾಗಿರುತ್ತೆ, ಎಷ್ಟೋ ಜನಕ್ಕೆ ಐ ಲವ್ ಯು ಅಂತ ಹೇಳಬೇಕಾಗಿರುತ್ತೆ. ಇದು ಯಾವನ್ನೂ ಹೇಳ್ದಲೇ ನಮ್ಮ ಮನಸ್ಸಿನಲ್ಲಿ ಭಾರ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಹಾಗಾಗಿ ಈ ಓಪನೋ ಪ್ರೇಯರ್ ಮಾಡೋದ್ರಿಂದ ಇದು ಒಂದು 4 ಸಾಲಿನ ಪ್ರೇಯರ್. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಈ 4 ಸಾಲು ಹೇಳೋದ್ರಿಂದ ನಮ್ಮಲ್ಲಿರೋ ಒಂದು ಕೆಟ್ಟ ಎಮೋಷನ್ಸ್ನ ರಿಲೀಸ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಓಪನೋ ಪ್ರೇಯರ್. 4ನೇದು ಬಂದು ಧ್ಯಾನ. ಇದು ಎಲ್ಲರೂ ಮಾಡುವಂತಹ ಒಂದು ಕ್ರಿಯೆ. ಎಷ್ಟು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ನಮ್ಮ ಒಂದು ಜೀವನದಲ್ಲಿ ಅಂದರೆ, ಹೇಗೆ ನಾವು ಒಂದು ದೇಹಕ್ಕೆ ಊಟವನ್ನು ನೀಡ್ತೀವೋ ಹಾಗೆ ನಮ್ಮ ಮನಸ್ಸಿಗೆ ಧ್ಯಾನವನ್ನು ನೀಡಬೇಕು. ಪ್ರತಿನಿತ್ಯವೂ 5 ನಿಮಿಷಗಳ ಕಾಲ ಧ್ಯಾನ ಮಾಡಲೇಬೇಕು.
ಮೊದಲಿಗೆ ಒಂದು 5 ನಿಮಿಷದಿಂದ ಸ್ಟಾರ್ಟ್ ಮಾಡ್ತಾ ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮೊಳಗೆ ನಾವು ಆಳದಿಂದ ಇಳಿಯೋದ್ರಿಂದ, ನಮ್ಮಲ್ಲೇ ಒಂದು ಅದ್ಭುತವಾದ ಒಂದು ಎನರ್ಜಿ ಇರೋದ್ರಿಂದ, ಅಗಾಧವಾದ ಒಂದು ಎನರ್ಜಿ ಇರೋದ್ರಿಂದ ನಮ್ಮ ಜೀವನದ ಸಮಸ್ಯೆಗಳು ಎಲ್ಲವೂ ಕೂಡ ಧ್ಯಾನದ ಮೂಲಕ ಸರಾಗವಾಗಿ ಸಾಗ್ತವೆ. ಹಾಗಾಗಿ ನಮಗೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮುಂಚೆ ನಾವು ಮೊದಲಿಗೆ ಹೀಲ್ ಆಗಬೇಕು. ಆ ಹೀಲ್ ಆದಾಗ ಎಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಪರವಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ 4 ಪಾಯಿಂಟ್ಸ್ ಏನು ಹೇಳಿದೆ, ಸೆಲ್ಫ್ ಲವ್ ಆಗಿರ್ಬೋದು, ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು, ಮತ್ತು ಓಪನ್ ಪ್ರೇಯರ್ ಆಗಿರ್ಬೋದು, ಧ್ಯಾನ, ಇವೆಲ್ಲವೂ ಕೂಡ ನೀವು ಡೈಲಿ ಮಾಡತಕ್ಕದ್ದು. ಅಂದರೆ ನಿಮ್ಮಷ್ಟಕ್ಕೆ ನೀವು ಸೆಲ್ಫ್ ಹೀಲ್ ಆಗಲಿಕ್ಕೆ, ನಿಮ್ಮ ಎಮೋಷನ್ಸ್ನ ರಿಲೀಸ್ ಮಾಡಲಿಕ್ಕೆ ಇವೆಲ್ಲವೂ ಕೂಡ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಇನ್ನು ಮುಂದಿನ ಭಾಗದಲ್ಲಿ ನಾನು ಯಾವೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಆ್ಯಂಡ್ ಯಾವೆಲ್ಲ ಡಿಸೀಸ್ ಅಂದರೆ ನಮ್ಮ ಆರೋಗ್ಯದ ಸಮಸ್ಯೆ ಇತ್ತು ಅಂದರೆ ಯಾವ ರೀತಿ ನಾವು ಮ್ಯಾನಿಫೆಸ್ಟ್ ಮಾಡಿ ಅದರಿಂದ ಹೊರ ಬರೋದು ಅಂತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.